Hi friends, myself Sushmita GS, first MCom, Girls First Grade College for Women's, Ole Narsipura. My topic is reward system and the effects of 1948 Factories Act towards employees. First, ರಿವಾರ್ಡ್ ಸಿಸ್ಟಮ್ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ರಿವಾರ್ಡ್ ಸಿಸ್ಟಮ್? ದಿ ಅಚೀವ್ಮೆಂಟ್ ಆ್ಯಂಡ್ ಬೆನಿಫಿಟ್ ರಿಸೀವ್ಡ್ ಬೈ ಎಂಪ್ಲಾಯೀಸ್ ಫಾರ್ ದೇರ್ ಜಾಬ್ ಪರ್ಫಾರ್ಮೆನ್ಸ್ ಇನ್ ಆ್ಯನ್ ಆರ್ಗನೈಸೇಷನ್ ಆರ್ ನೌನ್ ಆ್ಯಸ್ ರಿವಾರ್ಡ್ ಸಿಸ್ಟಮ್. ಅಂದರೆ ಒಂದು ಆರ್ಗನೈಸೇಷನಲ್ಲಿ ತಮ್ಮ ಜಾಬ್ ಪರ್ಫಾರ್ಮೆನ್ಸ್ಗಾಗಿ ಎಂಪ್ಲಾಯೀಸ್ ಪಡೆದ ಅಚೀವ್ಮೆಂಟ್ ಆ್ಯಂಡ್ ಬೆನಿಫಿಟ್ಸ್ನ ರಿವಾರ್ಡ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ರಿವಾರ್ಡ್ ಸಿಸ್ಟಮ್. First one, enhance employee motivation. Second one, increase employee productivity. Third one, retain talented workforce. First one, enhance employee motivation. The major function of reward system is to enhance the employee motivation. ಅಂದರೆ ರಿವಾರ್ಡ್ ಸಿಸ್ಟಮ್ನ ಮೇಜರ್ ಫಂಕ್ಷನ್ ಅಂದರೆ ಎಂಪ್ಲಾಯೀಸ್ನ ಮೋಟಿವೇಟ್ ಮಾಡೋದು. Employee motivation can be understood as the level of commitment and energy efforts put by the employees. ಅಂದರೆ ಎಂಪ್ಲಾಯಿ ಮೋಟಿವೇಶನ್ ಎಂಪ್ಲಾಯೀಸ್ ಮಾಡುವ ಕಮಿಟ್ಮೆಂಟ್ ಆ್ಯಂಡ್ ಎನರ್ಜಿಯ ಪ್ರಯತ್ನಗಳ ಮಟ್ಟ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಇನ್ಕ್ರೀಸ್ ಎಂಪ್ಲಾಯಿ ಪ್ರೊಡಕ್ಟಿವಿಟಿ. When the employee will get something more in consideration of their contribution to organizational objectives, they will try to improve themselves so that they can perform better in future. ಅಂದರೆ ಕಾರ್ಪೊರೇಟ್ ಪರ್ಪಸಸ್ಗಳಿಗೆ ಎಂಪ್ಲಾಯೀಸ್ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಎಂಪ್ಲಾಯೀಸ್ ವೆನ್ ಗೆಟ್ಟಿಂಗ್ ಮೋರ್ ಅವರು ತಮ್ಮನ್ನು ತಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಅವರು ಫ್ಯೂಚರಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ಬೋದಾಗಿದೆ. ಥರ್ಡ್ ಒನ್, ರಿಟೈನ್ ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್. ದಿ ಮೇಜರ್ ರೀಸನ್ ವೈ ದಿ ಎಂಪ್ಲಾಯೀಸ್ ಲೆಫ್ಟ್ ದೇರ್ ಎಕ್ಸಿಸ್ಟಿಂಗ್ ವರ್ಕ್ ಫೋರ್ಸ್ is they do not get satisfied from the pay scale or other incentives provided to them. ಅಂದರೆ ಎಂಪ್ಲಾಯೀಸ್ ತಮ್ಮ ಎಕ್ಸಿಸ್ಟಿಂಗ್ ವರ್ಕ್ ಪ್ಲೇಸ್ ತೊರೆಯಲು ಮೇಜರ್ ರೀಸನ್ ಏನಂದರೆ ಅವರ ಪೇ ಸ್ಕೇಲ್ ಅಥವಾ ಅವರಿಗೆ ಒದಗಿಸಿದ ಅದರ್ ಇನ್ಸೆಂಟಿವ್ಸ್ಗಳಿಂದ ಸ್ಯಾಟಿಸ್ಫೈಡ್ ಆಗಲ್ಲ. ನೆಕ್ಸ್ಟ್, ಟೈಪ್ಸ್ ಆಫ್ ರಿವಾರ್ಡ್ ಸಿಸ್ಟಮ್. ದೇರ್ ಆರ್ two kinds of rewards. First one is extrinsic rewards, second one is intrinsic rewards. Extrinsic rewards ಅಲ್ಲಿ ಬೋನಸಸ್, ಸ್ಯಾಲ್ರಿ ರೈಸ್, ಗಿಫ್ಟ್ಸ್, ಪ್ರಮೋಷನ್ಸ್ ಬರುತ್ತೆ. ಇಂಟ್ರಿನ್ಸಿಕ್ ರಿವಾರ್ಡ್ಸ್ ಅಲ್ಲಿ ಇನ್ಫಾರ್ಮೇಷನ್ ಆರ್ ಫೀಡ್ಬ್ಯಾಕ್, ರೆಕಗ್ನಿಷನ್, ಟ್ರಸ್ಟ್ ಆರ್ ಎಂಪವರ್ಮೆಂಟ್ ಬರುತ್ತೆ. ನೆಕ್ಸ್ಟ್, ಫಸ್ಟ್ ಒನ್ ಎಕ್ಸ್ಟ್ರಿನ್ಸಿಕ್ ರಿವಾರ್ಡ್ಸ್ ಅಲ್ಲಿ ಬೋನಸಸ್ನ ನೋಡೋಣ. ಯೂಶುವಲಿ ಆ್ಯನ್ಯುವಲಿ ಬೋನಸಸ್ ಮೋಟಿವೇಟ್ಸ್ ದಿ ಎಂಪ್ಲಾಯಿ to put in all endeavors and efforts during the year to achieve more than a satisfactory appraisal that increases the chance of earning several salaries as lump sum. ಅಂದರೆ ಸಾಮಾನ್ಯವಾಗಿ ಆ್ಯನ್ಯುವಲಿ ಬೋನಸಸ್ಗಳು ಎಂಪ್ಲಾಯೀಸ್ನ ವರ್ಷದಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಲು ಸ್ಯಾಟಿಸ್ಫ್ಯಾಕ್ಟರಿ ಅಪ್ರೈಸಲ್ಗಿಂತ ಹೆಚ್ಚಿನದನ್ನು ಅಚೀವ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಮತ್ತು ಇದು ಸೆವೆರಲ್ ಸ್ಯಾಲ್ರೀಸ್ನ ಲಂಪ್ಸಮ್ ಗಳಿಸುವ ಅವಕಾಶವನ್ನು ಇನ್ಕ್ರೀಸ್ ಮಾಡುತ್ತೆ. ಸೆಕೆಂಡ್, ಸ್ಯಾಲ್ರಿ ರೈಸ್. Salary rise is achieved after hard work and effort of employees attaining and acquiring new skills or academic certificates and as appreciation for employees' duty in an organization. ಅಂದರೆ ನೀವು ಸ್ಕಿಲ್ಸ್ನ ಪಡೆಯುವ ಮತ್ತು ಸಂಪಾದಿಸುವ ಎಂಪ್ಲಾಯೀಸ್ನ ಹಾರ್ಡ್ ವರ್ಕ್ ಮತ್ತು ಎಫರ್ಟ್ಸ್ನ ನಂತರ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಮತ್ತು ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ನ ಡ್ಯೂಟಿಗೆ ಮೆಚ್ಚುಗೆ ಆಗಿರುತ್ತೆ. ನೆಕ್ಸ್ಟ್, ಗಿಫ್ಟ್ಸ್ ಆರ್ ಕನ್ಸಿಡರ್ಡ್ ಶಾರ್ಟ್ ಟರ್ಮ್. ಅಂದರೆ ಗಿಫ್ಟ್ಸ್ನ ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಮೇನ್ಲಿ ಪ್ರೆಸೆಂಟೆಡ್ ಆ್ಯಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್ ಫಾರ್ ಒಬ್ಟೈನಿಂಗ್ ಆ್ಯನ್ ಆರ್ಗನೈಸೇಷನ್ಸ್ ಡಿಸೈರ್ಡ್ ಗೋಲ್. ಅಂದರೆ ಅಚೀವ್ಮೆಂಟ್ಗಾಗಿ ಅಪ್ರಿಸಿಯೇಷನ್ನ ಗೋಲ್ ಆಗಿ ಅಥವಾ ಆರ್ಗನೈಸೇಷನ್ನ ಡಿಸೈರ್ಡ್ ಗೋಲನ್ನು ಪಡೆಯುವುದನ್ನು ಮೇಯ್ನಾಗಿ ಪ್ರಸ್ತುತಪಡಿಸಲಾಗುತ್ತೆ. ನೆಕ್ಸ್ಟ್ ಒನ್, ಪ್ರಮೋಷನ್ ಕ್ವೈಟ್ ಸಿಮಿಲರ್ ಟು ದಿ ಫಾರ್ಮರ್ ಟೈಪ್ ಆಫ್ ರಿವಾರ್ಡ್. ಅಂದರೆ ಪ್ರಮೋಷನ್ ಇಂದಿನ ರೀತಿಯ ರಿವಾರ್ಡ್ಗೆ ಹೋಲುತ್ತೆ. ಪ್ರಮೋಷನ್ಸ್ ಟೆಂಡ್ ಟು ಎಫೆಕ್ಟ್ ದಿ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎಂಪ್ಲಾಯೀಸ್. ಅಂದರೆ ಪ್ರಮೋಷನ್ಸ್ ಎಂಪ್ಲಾಯೀಸ್ನ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಪ್ರಚಾರ ಬೀರುತ್ತವೆ. ಸೆಕೆಂಡ್, ಇಂಟ್ರಿನ್ಸಿಕ್ ರಿವಾರ್ಡ್ಸ್. ಫಸ್ಟ್ ಒನ್,
information or feedback. It also a significant type of reward that successful and effective managers never neglect. ಅಂದರೆ ಫೀಡ್ಬ್ಯಾಕ್ ಸಕ್ಸಸ್ಫುಲ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನೇಜರ್ಸ್ ಎಂದಿಗೂ ನಿರ್ಲಕ್ಷಿಸದೇ ಇರೋ ಸಿಗ್ನಿಫಿಕೆಂಟ್ ಟೈಪ್ ಆಫ್ ರಿವಾರ್ಡ್ ಆಗಿದೆ. ದಿಸ್ ಟೈಪ್ ಆಫ್ ರಿವಾರ್ಡ್ಸ್ ಆಫರ್ಸ್ ಗೈಡೆನ್ಸ್ ಟು ಎಂಪ್ಲಾಯಿ ವೆದರ್ ಪಾಸಿಟಿವ್ ಆರ್ ನೆಗೆಟಿವ್. ಅಂದರೆ ಈ ರೀತಿಯ ರಿವಾರ್ಡ್ಸ್ ಎಂಪ್ಲಾಯೀಸ್ಗಳಿಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿದ್ದರೂ ಗೈಡೆನ್ಸ್ ನೀಡುತ್ತೆ. ನೆಕ್ಸ್ಟ್, ರೆಕಗ್ನಿಷನ್. ರೆಕಗ್ನಿಷನ್ ಈಸ್ ರೆಕಗ್ನೈಸಿಂಗ್ ಆ್ಯನ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಬೈ ವರ್ಬಲ್ ಅಪ್ರಿಸಿಯೇಷನ್. ಅಂದರೆ ರೆಕಗ್ನಿಷನ್ ವರ್ಬಲ್ ಅಪ್ರಿಸಿಯೇಷನಿಂದ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ನ ರೆಕಗ್ನೈಸ್ ಮಾಡುತ್ತೆ. ದಿಸ್ ಟೈಪ್ ಆಫ್ ರಿವಾರ್ಡ್ ಮೇ take the presence of being formal, for example meeting, or informal such as a pat on the back, to boost employees self-esteem and happiness, which will result in additional contributing efforts. ಅಂದರೆ ದಿಸ್ ಟೈಪ್ ಆಫ್ ರಿವಾರ್ಡ್ಸ್ ಎಂಪ್ಲಾಯೀಸ್ನ ಸೆಲ್ಫ್ ಎಸ್ಟೀಮ್ ಮತ್ತು ಹ್ಯಾಪಿನೆಸ್ಸನ್ನು ಹೆಚ್ಚಿಸಲು, ಫಾರ್ ಎಕ್ಸಾಂಪಲ್ ಮೀಟಿಂಗ್ ಆರ್ ಇನ್ಫಾರ್ಮಲ್ ಪಾರ್ಟ್ ಆನ್ ದಿ ಬ್ಯಾಕ್ನಂತಹ ಔಪಚಾರಿಕ ಪ್ರೆಸೆನ್ಸನ್ನು ತೆಗೆದುಕೊಳ್ಳಬಹುದಾಗಿದೆ. ಇದು ಅಡಿಷನಲ್ ಡೊನೇಷನ್ ಎಫರ್ಟ್ಸ್ಗೆ ಕಾರಣವಾಗುತ್ತೆ. ನೆಕ್ಸ್ಟ್, ಟ್ರಸ್ಟ್ ಆರ್ ಎಂಪವರ್ಮೆಂಟ್. In any society or organization, trust is a vital aspect between living individuals in order to add value to any relationship. ಅಂದರೆ ಇನ್ ಎನಿ ಸೊಸೈಟಿ ಆರ್ ಆರ್ಗನೈಸೇಷನ್ನ ನಂಬಿಕೆಯು ಯಾವುದೇ ರಿಲೇಷನ್ಶಿಪ್ಗೆ ವ್ಯಾಲ್ಯೂವನ್ನು ಸೇರಿಸುವ ಸಲುವಾಗಿ ಲಿವಿಂಗ್ ಇಂಡಿವಿಜುವಲ್ಸ್ನ ನಡುವೆ ಒಂದು ಪ್ರಮುಖ ಅಂಶವಾಗಿದೆ ಅಂತ ಹೇಳ್ಬೋದು. ದಿಸ್ ಫಾರ್ಮ್ ಆಫ್ ರಿಲಯನ್ಸ್ ಈಸ್ ಎಸೆನ್ಷಿಯಲ್ ಇನ್ ಆರ್ಡರ್ ಟು ಕಂಪ್ಲೀಟ್ ಟಾಸ್ಕ್ ಸಕ್ಸಸ್ಫುಲಿ. ಅಂದರೆ ಟಾಸ್ಕ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋದಕ್ಕೆ ಈ ರೀತಿಯ ರಿಲಯನ್ಸ್ ಅವಶ್ಯಕವಾಗಿದೆ. ನೆಕ್ಸ್ಟ್, the effects of 1948 Factories Act towards employees. ಅದರಲ್ಲಿ ಫಸ್ಟ್ there has been a rise of large scale industry in India in the half of 19th century. Major Moore, Inspector in Chief of the Bombay Cotton Department, in his report in 1872-73, first of provision of legislation to regulate the working condition in factories. The first Factories Act was enacted in 1881. ಅಂದರೆ ಹಾಫ್ ಆಫ್ ದಿ 19th ಸೆಂಚುರೀಸ್ ಇಂಡಿಯಾದಲ್ಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಕಂಡು ಬಂದಿದೆ. ಬಾಂಬೆ ಡಿಪಾರ್ಟ್ಮೆಂಟ್ನ ಇನ್ಸ್ಪೆಕ್ಟರ್ ಇನ್ ಚೀಫ್ 1872 ಮತ್ತು 73 ತನ್ನ ರಿಪೋರ್ಟಲ್ಲಿ ಫ್ಯಾಕ್ಟ್ರೀಸ್ಗಳ ವರ್ಕಿಂಗ್ ಕಂಡೀಷನ್ ಕಂಟ್ರೋಲ್ ಮಾಡೋದಕ್ಕೆ, ರೆಗ್ಯುಲೇಟ್ನ ಪ್ರೊವೈಡ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಕ್ವಶನ್ನ ರೈಸ್ ಮಾಡಿದ್ರು. ದಿ ಫಸ್ಟ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ನ 1881 ಎನೆಕ್ಟ್ ಮಾಡಲಾಯಿತು. Second one, since the act has been amended on many occasions, the Factories Act 1934 was passed, replacing all the provisions legislation in regard to factories. This act was drafted in the light of the recommendations of the Royal Commission on Labour. This act has also been amended suitably from time to time. ಅಂದಿನಿಂದ ಈ ಆ್ಯಕ್ಟ್ನ ಮೇನಿ ಒಕ್ಯಾಷನ್ಸಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಫ್ಯಾಕ್ಟ್ರೀಸ್ಗಳಿಗೆ ಸಂಬಂಧಿಸಿದಂತೆ ಆಲ್ ದಿ ಪ್ರೀವಿಯಸ್ ಲೆಜಿಸ್ಲೇಷನ್ನ ರೀಪ್ಲೇಸ್ ಮಾಡಿ ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1934ನ ಅಂಗೀಕರಿಸಲಾಯಿತು. ಲೇಬರ್ಸ್ನ ಕುರಿತು ರಾಯಲ್ ಕಮಿಷನ್ ರೆಕಮೆಂಡೇಷನ್ಸ್ನ ಬೆಳಕಿನಲ್ಲಿ ಈ ಆ್ಯಕ್ಟನ್ನು ರಚಿಸಲಾಯಿತು. Third one, the experience of working the Factories Act 1934 had revealed a number of defects and weaknesses which have hampered effective administration of the Act, and the need for wholesale revision of the Act to extend its protective provisions to the
large number of smaller industrial establishment was felt. ಅಂದರೆ ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1934ರ ಕೆಲಸದ ಎಕ್ಸ್ಪೀರಿಯನ್ಸ್ ನಂಬರ್ ಆಫ್ ಡಿಫೆಕ್ಟ್ಸ್ ಆ್ಯಂಡ್ ವೀಕ್ನೆಸ್ಸನ್ನು ರಿವೀಲ್ ಮಾಡಿದೆ. ಇದು ಆ್ಯಕ್ಟ್ನ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ಗೆ ಅಡ್ಡಿಯಾಗಿದೆ. ಮತ್ತು ದಿ ಲಾರ್ಜ್ ನಂಬರ್ ಆಫ್ ಸ್ಮಾಲರ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಅಂದರೆ ಪ್ರೊಟೆಕ್ಟಿವ್ ಪ್ರಾವಿಷನ್ಸ್ನ ಎಕ್ಸ್ಟೆಂಡ್ ಮಾಡಲು ಈ ಆ್ಯಕ್ಟ್ನ ಹೋಲ್ಸೇಲ್ ರಿವಿಷನ್ ಅಗತ್ಯವನ್ನು ಅನುಭವಿಸಲಾಯಿತು. Fourth one, therefore the Factories Act 1948 consolidating and amending the law relating to labor in factories was passed by the Constituent Assembly on August 28, 1948. The act received the assent of Governor General of India on 23 September 1948 and came into force on April 1st, 1949. ಅಂದರೆ ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948 ಆ್ಯಕ್ಟ್ ಫ್ಯಾಕ್ಟ್ರೀಸ್ಗಳಲ್ಲಿನ ಲೇಬರ್ಸ್ಗಳಿಗೆ ಸಂಬಂಧಿಸಿದ ಕಾನೂನನ್ನು ಕನ್ಸಾಲಿಡೇಟಿಂಗ್ ಮತ್ತು ಅಮೆಂಡಿಂಗ್ ಮಾಡುವುದನ್ನು ಆಗಸ್ಟ್ 28, 1948ರಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂಗೀಕರಿಸುತ್ತೆ. ಈ ಆ್ಯಕ್ಟ್ 23 ಸೆಪ್ಟೆಂಬರ್ 1948ರಂದು ಇಂಡಿಯನ್ ಗವರ್ನರ್ ಜನರಲ್ ಅವರ ಒಪ್ಪಿಗೆಯನ್ನು ರಿಸೀವ್ ಮಾಡಿಕೊಂಡು ಮತ್ತು ಈ ಆ್ಯಕ್ಟ್ ಏಪ್ರಿಲ್ 1st, 1949ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್, ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948. ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಇಂಡಿಯನ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948 ಆರ್ ಟು ರೆಗ್ಯುಲೇಟ್ ದಿ ವರ್ಕಿಂಗ್ ಕಂಡೀಷನ್ಸ್ ಇನ್ ಫ್ಯಾಕ್ಟ್ರೀಸ್, ಟು ರೆಗ್ಯುಲೇಟ್ ಹೆಲ್ತ್, ಸೇಫ್ಟಿ, ವೆಲ್ಫೇರ್ ಆ್ಯಂಡ್ ಆ್ಯನ್ಯುಯಲ್ ಲೀವ್ and enact special provision in respect of young persons, women and children who work in the factory. ಅಂದರೆ ಫ್ಯಾಕ್ಟ್ರೀಸ್ಗಳ ವರ್ಕಿಂಗ್ ಕಂಡೀಷನ್ ನಿಯಂತ್ರಿಸುವುದು, ಹೆಲ್ತ್, ಸೇಫ್ಟಿ, ವೆಲ್ಫೇರ್ ಆ್ಯಂಡ್ ಆ್ಯನ್ಯುಯಲ್ ಲೀವ್ ಆ್ಯಂಡ್ ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡೋ ಚಿಲ್ಡ್ರನ್ಸ್ನ ಕಂಟ್ರೋಲ್ ಮಾಡೋದು ದಿ ಇಂಡಿಯನ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948ನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಅದರಲ್ಲಿ ಫಸ್ಟ್ ಒನ್, ವರ್ಕಿಂಗ್ ಅವರ್ಸ್. According to the provision of working hours of adults, no adult worker shall be required or allowed to work in a factory for more than 48 hours in a week. There should be a weekly holidays. ಅಂದರೆ ವಯಸ್ಕರಿಗೆ ಪ್ರಾವಿಷನ್ ಆಫ್ ವರ್ಕಿಂಗ್ನ ಪ್ರಕಾರ ಯಾವುದೇ ಅಡಲ್ಟ್ ವರ್ಕರ್ಸ್ ವೀಕ್ಲಿ 48 ಅವರ್ಸ್ಗಿಂತ ಹೆಚ್ಚು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡಲು ಅಲೋ ಮಾಡೋಲ್ಲ. ವೀಕ್ಲಿ ಹಾಲಿಡೇ ಇರಬೇಕು. ಸೆಕೆಂಡ್ ಒನ್, ಹೆಲ್ತ್. ಫಾರ್ ಪ್ರೊಟೆಕ್ಟಿಂಗ್ ದಿ ಹೆಲ್ತ್ ಆಫ್ ವರ್ಕರ್ಸ್, ದಿ ಆ್ಯಕ್ಟ್ ಲೇಸ್ ಡೌನ್ ದಟ್ ಎವ್ರಿ ಫ್ಯಾಕ್ಟರಿ ಶಲ್ ಬಿ ಕೆಪ್ಟ್ ಕ್ಲೀನ್ ಆ್ಯಂಡ್ ಆಲ್ ನೆಸಸರಿ ಪ್ರಿಕಾಷನ್ಸ್ ಶಲ್ ಟೇಕನ್. ಇನ್ ದಿಸ್ ರಿಗಾರ್ಡ್ ದಿ ಫ್ಯಾಕ್ಟರೀಸ್ ಶುಡ್ ಹ್ಯಾವ್ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್, ಅಡಿಕ್ವೇಟ್ ಲೈಟಿಂಗ್, ವೆಂಟಿಲೇಷನ್, ಟೆಂಪ್ರೇಚರ್ ಎಕ್ಸೆಟ್ರಾ. ಅಂದರೆ ವರ್ಕರ್ಸ್ನ ಹೆಲ್ತನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಎವ್ರಿ ಫ್ಯಾಕ್ಟರೀಸನ್ನು ಕ್ಲೀನಾಗಿಡಬೇಕು ಮತ್ತು ಆಲ್ ನೆಸಸರಿ ಪ್ರೊಟೆಕ್ಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ಈ ಆ್ಯಕ್ಟ್ ತಿಳಿಸುತ್ತೆ. ಫ್ಯಾಕ್ಟ್ರೀಸ್ಗಳು ಪ್ರಾಪರ್ ಡ್ರೈನೇಜ್ ಸಿಸ್ಟಮನ್ನು ಹೊಂದಿರಬೇಕು ಮತ್ತು ಅಡಿಕ್ವೇಟ್ ಲೈಟಿಂಗ್, ವೆಂಟಿಲೇಷನ್, ಟೆಂಪ್ರೇಚರ್ ಎಕ್ಸೆಟ್ರಾ. ಥರ್ಡ್ ಒನ್, ಸೇಫ್ಟಿ. In order to provide safety to the workers, the Act provides that the machine in confined spaces there should be provision for manholes of adequate size so that in case of emergency the workers can escape. ಅಂದರೆ ವರ್ಕರ್ಸ್ಗೆ ಸೇಫ್ಟಿಯನ್ನು ಪ್ರೊವೈಡ್ ಮಾಡೋ ಸಲುವಾಗಿ ಕಾನ್ಫೈನ್ಡ್ ಸ್ಪೇಸಸ್ಗಳಲ್ಲಿರುವ ಮಷಿನ್ ಅಡಿಕ್ವೇಟ್ ಸೈಜ್ ಮ್ಯಾನ್ಹೋಲ್ಸ್ಗಳಿಗೆ ಅವಕಾಶ ಇರಬೇಕು ಅಂತ ಈ ಆ್ಯಕ್ಟ್ ಪ್ರೊವೈಡ್ ಮಾಡುತ್ತೆ. ಇದರಿಂದ ಎಮರ್ಜೆನ್ಸಿ ಕೇಸ್ಗಳಲ್ಲಿ ವರ್ಕರ್ಸ್ ಎಸ್ಕೇಪ್ ಆಗ್ಬೋದು. ಫೋರ್ತ್, ವೆಲ್ಫೇರ್. For the welfare of the workers, the Act provides that in every factory adequate and suitable facilities for washing should be provided and maintained for the use of workers. ಅಂದರೆ ವೆಲ್ಫೇರ್ ಆಫ್ ದಿ ವರ್ಕರ್ಸ್ಗಾಗಿ ಈ ಆ್ಯಕ್ಟ್ ಎವ್ರಿ
ಫ್ಯಾಕ್ಟರಿಯಲ್ಲಿ ಲೇಬರ್ಸ್ನ ಬಳಕೆಗಾಗಿ ವಾಶ್ ಮಾಡೋದಕ್ಕೆ ಸಾಕಷ್ಟು ಸೂಟಬಲ್ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡಬೇಕು ಮತ್ತು ಮೇಂಟೈನ್ ಮಾಡಬೇಕು. ಫೆಸಿಲಿಟೀಸ್ ಫಾರ್ ಸ್ಟೋರಿಂಗ್ ಆ್ಯಂಡ್ ಡ್ರೈಯಿಂಗ್ ಕ್ಲಾತಿಂಗ್, ಫೆಸಿಲಿಟೀಸ್ ಫಾರ್ ಸೆಟ್ಟಿಂಗ್ ಫಸ್ಟ್ ಏಡ್ appliances, shelters, restrooms and lunch rooms, crèches should be there. ವರ್ಕರ್ಸ್ಗಳಿಗೆ ಈ ಎಲ್ಲ ವೆಲ್ಫೇರ್ ಫೆಸಿಲಿಟೀಸ್ಗಳು ಇರಬೇಕು. ನೆಕ್ಸ್ಟ್, ಪೆನಾಲ್ಟೀಸ್. ದಿ ಪ್ರೊವಿಷನ್ಸ್ ಆಫ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ 1948 ಆರ್ ಎನಿ ರೂಲ್ಸ್ ಮೇಡ್ ಅಂಡರ್ ದಿ ಆ್ಯಕ್ಟ್ ಆರ್ ಎನಿ ಆರ್ಡರ್ ಗಿವನ್ ಇನ್ ರೈಟಿಂಗ್ ಅಂಡರ್ ದಿ ಆ್ಯಕ್ಟ್ ಈಸ್ violated, it is treated as an offense. The following penalties can be imposed. First one, imprisonment for a term which may extend to 1 year. Second, fine which may extend to 1 lakh rupees or both fine and imprisonment. ಅಂದರೆ ದಿ ಪ್ರಾವಿಷನ್ ಆಫ್ ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948 ಅಥವಾ ಈ ಆ್ಯಕ್ಟ್ನ ಅಂಡರಲ್ಲಿ ಮಾಡಿದ ಯಾವುದೇ ರೂಲ್ಸ್ ಅಥವಾ ಆ್ಯಕ್ಟ್ ಅಂಡರಲ್ಲಿ ರೈಟಿಂಗ್ಲಿ ನೀಡಲಾದ ಯಾವುದೇ ಆರ್ಡರನ್ನು ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ಅಫೆನ್ಸ್ ಅಂತ ಟ್ರೀಟ್ ಮಾಡಲಾಗುತ್ತೆ ಮತ್ತು ಈ ಕೆಳಗಿನ ಪೆನಾಲ್ಟೀಸ್ನ ಇಂಪೋಸ್ ಮಾಡ್ಬೋದು. 1 ಇಯರ್ವರೆಗೆ ಜೈಲು ಶಿಕ್ಷೆ, 1 ಲ್ಯಾಕ್ ರುಪೀಸ್ವರೆಗೂ ಫೈನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ಬೋತ್ ಫೈನ್ ಆ್ಯಂಡ್ ಇಂಪ್ರಿಸಾನ್ಮೆಂಟ್ನ ಇಂಪೋಸ್ ಮಾಡ್ಬೋದು. If a worker misuses an appliances related to welfare, safety and health of workers or in relation to discharge of his duties, it can be imposed a penalties of ₹500. ಅಂದರೆ ವರ್ಕರ್ಸ್ನ ವೆಲ್ಫೇರ್, ಸೇಫ್ಟಿ ಮತ್ತು ವರ್ಕರ್ಸ್ನ ಹೆಲ್ತ್ಗೆ ಸಂಬಂಧಿಸಿದ ಎಕ್ವಿಪ್ಮೆಂಟನ್ನು ದುರುಪಯೋಗಪಡಿಸ್ಕೊಂಡ್ರೆ ಅಥವಾ ತನ್ನ ಡ್ಯೂಟೀಸ್ನ ನಿರ್ವಹಣೆಗೆ ಸಂಬಂಧಿಸಿದಂತೆ ಅವನಿಗೆ ₹500 ಪೆನಾಲ್ಟಿಯನ್ನು ವಿಧಿಸ್ಬೋದು. ನೆಕ್ಸ್ಟ್, ಸಿಕ್ಸ್ತ್, ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾವಿಷನ್ಸ್ ಆಫ್ ದಿ ಫ್ಯಾಕ್ಟರಿ ಆ್ಯಕ್ಟ್ 1948 ಆ್ಯಸ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಅಂದರೆ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ 1948ರ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾವಿಷನ್ಸ್ ಎಂಪ್ಲಾಯೀಸ್ನ ಪರ್ಫಾರ್ಮೆನ್ಸ್ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ. ಸೆವೆಂತ್ ಒನ್, ಲೇಬರ್ ಆಬ್ಸೆಂಟೀಸಮ್ ಇನ್ ಇಂಡಿಯನ್ ಇಂಡಸ್ಟ್ರೀಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಬೈ ಪ್ರಾವಿಷನ್ ಆಫ್ ಗುಡ್ ಹೌಸಿಂಗ್, health and family care, canteen, educational and training facilities and provisions of welfare activities. ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಕೇರ್, ಕ್ಯಾಂಟೀನ್, ಎಜುಕೇಷನಲ್ ಆ್ಯಂಡ್ ಟ್ರೈನಿಂಗ್ ಫೆಸಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ ಆಫ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳ ಮೂಲಕ ಇಂಡಿಯನ್ ಇಂಡಸ್ಟ್ರೀಸ್ಗಳಲ್ಲಿ ಲೇಬರ್ ಆಬ್ಸೆಂಟೀಸಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಕನ್ಕ್ಲೂಷನ್. A good reward system aims to motivate employee to work harder and align their goals with those of the organization they work for. ಅಂದರೆ ಗುಡ್ ರಿವಾರ್ಡ್ ಸಿಸ್ಟಮ್ ಎಂಪ್ಲಾಯೀಸ್ನ ಹೆಚ್ಚು ಹಾರ್ಡ್ ವರ್ಕ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಮತ್ತು ಅವರು ಕೆಲಸ ಮಾಡುವ ಆರ್ಗನೈಸೇಷನ್ನ ಗುರಿಗಳ ಜೊತೆ ಅವರ ಗೋಲ್ಸನ್ನು ಸೆಟ್ ಮಾಡುತ್ತೆ. The current trend rewards performance related reward system is designed to lead to greater rewards and motivation for those who contribute the most. ಅಂದರೆ ಕರೆಂಟ್ ಟ್ರೆಂಡ್ ರಿವಾರ್ಡ್ಸ್ ಪರ್ಫಾರ್ಮೆನ್ಸ್ಗೆ ಸಂಬಂಧಿಸಿದ ರಿವಾರ್ಡ್ ಸಿಸ್ಟಮನ್ನು ಗ್ರೇಟರ್ ಕಾಂಟ್ರಿಬ್ಯೂಷನ್ನ ನೀಡುವವರಿಗೆ ಗ್ರೇಟರ್ ರಿವಾರ್ಡ್ಸ್ ಆ್ಯಂಡ್ ಮೋಟಿವೇಶನ್ಗೆ ಕಾರಣವಾಗುವಂತೆ ಡಿಸೈನ್ ಮಾಡಲಾಗಿದೆ. ನೆಕ್ಸ್ಟ್, ಕ್ಲಾಸ್ ಇವ್ಯಾಲ್ಯೂಯೇಷನ್ ಕ್ವಿಜ್. ಫಸ್ಟ್ ಕ್ವಶನ್, ಡ್ಯಾಶ್ ಆರ್ ಕನ್ಸಿಡರ್ಡ್ ಶಾರ್ಟ್ ಟರ್ಮ್ ರಿವಾರ್ಡ್ ಸಿಸ್ಟಮ್. ಅಂದರೆ ಡ್ಯಾಶನ್ನು ಶಾರ್ಟ್ ಟರ್ಮ್ ರಿವಾರ್ಡ್ ಸಿಸ್ಟಮ್ ಅಂತ ಕರಿತೀವಿ. ಆಪ್ಷನ್ ಫಸ್ಟ್, ಎ ಪ್ರಮೋಷನ್, ಬಿ ಗಿಫ್ಟ್ಸ್, ಸಿ ಸ್ಯಾಲ್ರಿ ರೈಸ್, ಡಿ ಟ್ರಸ್ಟ್. ಆನ್ಸರ್ ಈಸ್ ಗಿಫ್ಟ್ಸ್. Second question, dash is a vital aspect between living individuals in order to add value to any relationship. ಅಂದರೆ ಎನಿ ರಿಲೇಷನ್ಶಿಪ್ಗೆ ವ್ಯಾಲ್ಯೂವನ್ನು ಸೇರಿಸುವ ಸಲುವಾಗಿ ಲಿವಿಂಗ್ ಇಂಡಿವಿಜುವಲ್ಸ್ಗಳ ನಡುವಿನ ವಿಟಲ್ ಆಸ್ಪೆಕ್ಟ್ ಆಗಿದೆ. ಆಪ್ಷನ್ ಎ ಟ್ರಸ್ಟ್, ಆಪ್ಷನ್ ಬಿ ರೆಕಗ್ನಿಷನ್,
ಆಪ್ಷನ್ ಸಿ ಫೀಡ್ಬ್ಯಾಕ್, ಆಪ್ಷನ್ ಡಿ ಪ್ರಮೋಷನ್. ಆನ್ಸರ್ ಈಸ್ ಎ ಟ್ರಸ್ಟ್. ನೆಕ್ಸ್ಟ್ ಅಸೈನ್ಮೆಂಟ್. List the rewards that any organization usually offers to employees. ಅಂದರೆ ಯಾವುದೇ ಆರ್ಗನೈಸೇಷನ್ ಯೂಶ್ವಲಿ ಎಂಪ್ಲಾಯೀಸ್ಗೆ ನೀಡುವ ರಿವಾರ್ಡ್ಸ್ಗಳನ್ನು ಲಿಸ್ಟ್ ಮಾಡಿ. ನೆಕ್ಸ್ಟ್ ರೆಫರೆನ್ಸಸ್. ಥ್ಯಾಂಕ್ ಯು.